ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯದಾದ್ಯಂತ ಜಿಲ್ಲೆಗೊಂದು ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸಬೇಕು ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಬೆಳೆದ ರೈತರು ಆಗ್ರಹಿಸಿದ್ದಾರೆ. ಇನ್ನು ಖರೀದಿ ಕೇಂದ್ರ ಇಲ್ಲದೆ ಸರ್ಕಾರದ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮೆಕ್ಕೆಜೋಳ ಇಟ್ಟುಕೊಂಡ ರೈತರು ಸಾಗಾಣಿಕೆ ಖರ್ಚಿನಿಂದಾಗಿ ದಿನದಿಂದ ದಿನಕ್ಕೆ ರೈತರು ನಷ್ಟ ಅನುಭವಿಸುವಂತಾಗಿದೆ. ಕಳೆದ ತಿಂಗಳು ರಾಜ್ಯ ಸರ್ಕಾರ 5 ಕಡೆಗಳಲ್ಲಿ ಖರೀದಿ ಕೇಂದ್ರ ಆರಂಭಿಸಿದರೂ ಕೂಡ ಕೊಪ್ಪಳ ಜಿಲ್ಲೆಗೊಂದು ಮೆಕ್ಕೆಜೋಳ ಖರೀದಿ ಕೇಂದ್ರ ಆದೇಶಿಸಿಲ್ಲ. ಶೀಘ್ರದಲ್ಲಿ ಆದೇಶಿಸಿ ಖರೀದಿ ಕೇಂದ್ರ ಆರಂಭಿಸಬೇಕು ಮತ್ತು ಹೊಸದಾಗಿ ನೋಂದಣಿ ಪ್ರಕ್ರಿಯೆ ಆರಂಭಿಸಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಖರೀದಿ ಕೇಂದ್ರ ತಗೊಳಕ್ಕೆ ಆದೇಶ ಮಾಡಿ ಒಂದು ತಿಂಗಳು ಕಳೆದ್ರೂ ಇವತ್ತಿಗೂ ಆದ್ರೂ ಇನ್ನು ರಾಜ್ಯ ಸರ್ಕಾರ ಇನ್ನೂ ಒಂದು ಖರೀದಿ ಕೇಂದ್ರ ಇಲ್ಲಿ ಕೊಪ್ಪಳ ಜಿಲ್ಲೆದ ಕೆರೆ ಅಂತ ಆಗ್ರಹ ಮಾಡಿದ್ವಿ, ಅಲ್ಲಿನೂ ತಗೊಂಡಿಲ್ಲ. ಆಮೇಲೆ ಇವತ್ತು ಧಾರವಾಡದಾಗ ಮಾಡಿದ್ರು. ಧಾರವಾಡದಾಗ ಅಂದ್ರೆ 50 ಕ್ವಿಂಟಲ್ ರಾಜ್ಯ ಸರ್ಕಾರ ಆದೇಶ ಮಾಡೈತಿ ತಗೊಳಕ. ಅಲ್ಲಿ ತಗೊಂತಾರ ಏನಾಗತ್ತೆ ಅಂದ್ರೆ 20 ಕ್ವಿಂಟಲ್ ಅಷ್ಟ ತಗೊಳಕತ್ತಾರ. ಒಂದೇದು ಎರಡನೇದಾಗಿ ಮತ್ತೆ ಏನೈತಿ, ನೋಂದಣಿ ಮಾಡ್ಕೊಂಡು ರೈತರು ಅಲ್ಲಿ ಏನಾರು ಮೆಕ್ಕೆಜೋಳ ಕೊಡಕ್ ಹೋದ್ರೆ 20 ಕ್ವಿಂಟಲ್ ಅಷ್ಟ ಖರೀದಿ ತಗೊಳಕತ್ತಾರ. 2 kg ಕರ್ತ ಮಾಡಕತ್ತಾರ. 2 kg ಕರ್ತ ಮಾಡಿದ್ರೆ ಮತ್ ನಾವು ಇಲ್ಲಿ ಕೊಪ್ಪಳ ಜಿಲ್ಲಾ ರೈತರು ಇಲ್ಲಿಂದ ಅಲ್ಲಿ ಧಾರವಾಡಕ್ಕೆ ಹೋಗ್ಬೇಕಾದ್ರೆ ವರ್ಷ 100 ಕಿಲೋಮೀಟರ್ ಎಷ್ಟಾಗತ್ತ ಅಂದ್ರೆ ನಾವು ಅಲ್ಲಿಂದ ಆಳಿನ ಖರ್ಚು, ಎಲ್ಲ ಖರ್ಚು, ಇವತ್ತು ಗಾಡಿ ಖರ್ಚು, ಎಲ್ಲ ಸಾಗಾಣಿಕೆ ಖರ್ಚು ಇಟ್ಕೊಂಡ್ರೆ